ನಮಸ್ಕಾರ ವೀಕ್ಷಕರೇ, ಶಿವಚಕ್ರವರ್ತಿ ಚಾನೆಲ್ಗೆ ಸ್ವಾಗತ. ವಿದ್ಯುತ್ ಸಮಸ್ಯೆ ಖಂಡಿಸಿ ಯಾದಗಿರಿ ಜಿಲ್ಲೆ ಹುಣಸಗಿ ತಾಲೂಕಿನ ನಾರಾಯಣಪುರದಲ್ಲಿ ರೈತರು ಜೆಸ್ಕಾಂ ವಿರುದ್ಧ ರಸ್ತೆ ತಡೆದು ಪ್ರತಿಭಟನೆ ನಡೆಸಿದರು. ನಾರಾಯಣಪುರ, ಜೋಗೊಂಡಬಾವಿ, ಮಾರನಾಳ ಹಾಗೂ ಬರದೇವನಹಾಳ ಭಾಗದಲ್ಲಿ ಸಮರ್ಪಕ ವಿದ್ಯುತ್ ಪೂರೈಕೆ ಇಲ್ಲದೆ ಬೆಳೆಗಳು ಒಣಗುತ್ತಿದ್ದು, ಹಗಲಿನಲ್ಲಿ 7 ಗಂಟೆಗಳ ವಿದ್ಯುತ್ ನೀಡುವಂತೆ ರೈತರು ಒತ್ತಾಯಿಸಿದರು. ಮಾಜಿ ಶಾಸಕ ನರಸಿಂಹನಾಯಕ ಹಾಗೂ ಬಿಜೆಪಿ ಯುವ ಮುಖಂಡ ಹನುಮಂತ ನಾಯಕ ನೇತೃತ್ವದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಬೇಡಿಕೆ ಈಡೇರಿಸದಿದ್ದರೆ ಉಗ್ರ ಹೋರಾಟ ನಡೆಸುವುದಾಗಿ ಎಚ್ಚರಿಕೆ ನೀಡಲಾಯಿತು. ಪ್ರತಿಭಟನಾ ಸ್ಥಳಕ್ಕೆ ನಾರಾಯಣಪುರ ಪೊಲೀಸರು ಭೇಟಿ ನೀಡಿ ಪರಿಸ್ಥಿತಿಯನ್ನು ನಿಯಂತ್ರಿಸಿದರು. ಪ್ರತಿಭಟನೆಯಲ್ಲಿ ಗದ್ಯಪ್ಪ ಪೂಜಾರಿ, ತಿಮ್ಮಪ್ಪ, ರೊಂಡಲಬಂಡ, ರಮೇಶ, ಕೊಳ್ಳೂರು, ಮಲ್ಲು, ಮೇಸಕ್ಕ, ಶಿವು, ಬಿರದಾರ ಸೇರಿದಂತೆ ಹಲವು ರೈತರು ಹಾಗೂ ಬಿಜೆಪಿ ಮುಖಂಡರು ಭಾಗವಹಿಸಿದರು. ವರದಿ ಹನುಮಂತ ದೊರೆ, ಶಿವಚಕ್ರವರ್ತಿ. ಕೊನೆಯದಾಗಿ ಇದು ಎಚ್ಚರಿಕೆ ಗಂಟೆ. ಇನ್ನ 4 ದಿವಸನಾಗ ನೀವೇನಾದರೂ ಅಧಿಕಾರಿಗಳು ಸುಧಾರಿಸ್ಕೊಂಡು ನಮ್ಮ ರೈತರಿಗೆ ಬಿಡ್ಲಿಲ್ಲ ಅಂದ್ರ ನಾರಾಯಣಪುರದಿಂದ ಹುಣಸಗಿವರೆಗೂ ಬಂದು ನಿಮ್ಮ ಕೆಬಿ ಆಫೀಸ್ ಅನ್ನು ಮುಚ್ಚಂತ ಕೆಲಸ ನಮ್ಮ ರೈತರು ಮಾಡ್ತಾರೆ. ಮೊದಲ ಅಧಿಕಾರಿಗಳಿಗೆ ಒಂದು ಮಾತು ಹೇಳಕ್ ಇಚ್ಛೆ ಪಡ್ತೀನಿ. ತಾವು ಒಬ್ಬ ರೈತರ ಮಕ್ಕಳದಿರಿ, ಅದನ್ನು ಮರಿಬಾರದು. ನಿಮಗೇನಾದ್ರು ನೀವು ತಿಳಿದಿರ್ಬೋದು, ನಾವು ಎಸಿ ರೂಮ್ನಾಗ ಕೊಂಡಿರ್ತೀವಿ, ನೀವು ಆರಾಮ್ ನಾವು ಅಲ್ಲೇ ಇರ್ತೀವಿ, ನಮಗ ಪಗಾರ ಬರ್ತದ, ಗೌರ್ಮೆಂಟ್ ನೌಕರಿ ಇದೀವಂತ. ನೀವ್ ಯಾರ್ದಾದ್ರು ಪಗಾರ ತಗೊಂತೀರಿ, ಯಾರ್ದಾದ್ರು ಅದಿರಿ ಅಂದ್ರೆ ಅದು ನಮ್ಮ ರೈತರು ಕೊಡುವಂತ ಟ್ಯಾಕ್ಸ್ ಅಲ್ಲಿ ನಮಗೆ ಪಗಾರ ಬರ್ತದ. ಅದನ್ನ ತಾವೆಲ್ಲರೂ ಮರ್ತು ಬಿಟ್ಟಿರಿ. ಯಾಕಂತಂದ್ರ ತಿಂಗಳ ಪಗಾರ ಬರ್ತದ, ನಿಮ್ ಹೆಂಡ್ರ ಮಕ್ಕಳು ನಡೆದ ಜೀವನ. ಇಷ್ಟೇ ವಿಚಾರ ಮಾಡ್ರಿ. ಒಬ್ಬ AW ನೀವು ಬಂದಿರಿ, ಅಧಿಕಾರಿಗಳು ಬಂದಿರಿ, ಇಷ್ಟೊಂದು ಜನ ರೈತರು ಕುಂತಾರ. ಈಗ ನಾವು ಬರಷ್ಟಿಗೆ ಎಷ್ಟು ಸರಿ ಕರೆಂಟ್ ಹೋಗ್ಯದ, ಎಷ್ಟು ಸರಿ ಎಲ್ಸಿ ತಗೊಂಡಾರ, ಅದನ್ನ ವಿಚಾರ ಮಾಡ್ರಿ ನೀವು. ಯಾಕ್ರಿ ಯಾಕ ಈ ಪರಿಸ್ಥಿತಿ ನಮಗ್ ಯಾಕ ಆಯ್ತು? ಏನೋ 7 ತಾಸು ಕರೆಂಟ್ ಕೊಡ್ತೀರಿ ಅಂತೀರಿ, 7 ತಾಸು ರಾತ್ರಿ ಕೊಡ್ತೀರಿ, 12 ಗಂಟೆಗೆ ಅವನು ಕಳ್ಸ್ಕೊಳಕ್ ರೆಡಿ ಯಾರ ನಮ್ಮ ರೈತರು, ಚೋಳುನು ಕಳ್ಸ್ಕೊಳಕ್ ರೆಡಿ ಯಾರ. ಜೀವ ಒತ್ತಿಟ್ಟು ನಮ್ಮಂತವ್ರಿಗೆ ಅನ್ನ ಕೊಡುವಂತಾರ ಯಾರಾದ್ರೂ ಇದ್ರ ಅದ ರೈತರು. ಅದನ್ನ ನೀವು ಮರಿಬಾಡ್ರಿ. 12 ನಿಮ್ಗೆ ಕೊಡೋದು 7 ತಾಸು ಕರೆಕ್ಟ್ ಆಗಿ ಕೊಡ್ರಿ. ಒಬ್ಬ ರೈತರು ನಿಮಗೆ ಬಂದು ಪ್ರತಿಭಟನೆ ಮಾಡಲ್ಲ, ಯಾಕಂತ ಕೇಳಲ್ಲ. ವಿಚಾರ ಮಾಡ್ರಿ. ರೈತರಿಗೆ ನೀವು ಕಾಡ್ಸ್ಕೊಂತ ಕುಂತೀರಿ, ರೈತರಿಗೆ ನೀವು ಕರೆಂಟ್ ಹಾಕ್ಲಿಲ್ಲ ಅಂತಂದ್ರ, ನಾಳೆ ರೈತ ಬೆಳಿಲಿಲ್ಲ ಅಂತಂದ್ರ ಒಟ್ಟಿಗೆ ಏನ್ ತಿನ್ನಮ್ ಅದನ್ನ ವಿಚಾರ ಮಾಡ್ರಿ. ಹಂಬಿನೊಳಗ್ ಹೋಗ್ಬೇಡ್ರಿ, ಸೊಕ್ಕಿನೊಳಗ್ ಹೋಗ್ಬೇಡ್ರಿ. ರೈತರು ಈಗ ಮೊನ್ನೆ ಬಬ್ಲಾದಿ ಅಪ್ಪರು ಹೇಳ್ಯಾರ, ನುಡಿಗಳನ್ನು ನುಡ್ದಾರ ಏನಂತ, ಮಳೆ ಕರ್ಮದ ಮಳೆ ಧರ್ಮದ ಬೆಳೆ ಅಂತ. ಆ ರೈತರಿಗೆ ಏನ್ ಮಾಡಮ್ಮ, ನಮ್ಮಂತವ್ರು ನಿಮ್ಮಂತವ್ರು ಹುಟ್ಟಿ ಧರ್ಮದಾಗಿದ್ದವರಿಗೆ ಕರ್ಮದಾಗ ಏಕತ್ತೀವಿ. ಅದಕ್ಕೆ ದಯವಿಟ್ಟು ನೀವು ಕರೆಂಟ್ ಕೊಡ್ರಿ. ಯಾಕಂತಂದ್ರೆ ಮಳಿ ಇಲ್ಲ, ಮಳೆರಾಯನು ಕೈ ಕೊಟ್ಟಾನ. ಮಳೆ ಬಂದಿತ್ತಂತಂದ್ರೆ ಇಷ್ಟು ಕಷ್ಟಪಡೋದು ರೈತರಿಗೆ ಯಾರಿಗೂ ಬೇಕಾಗಿದ್ದಿಲ್ಲ. ಏನ್ರಿ ಮಳೆ ಬಂದದ, ಜಂಪ್ಗಳು ಇದಾತವ. ನೀವೇ ಹೇಳ್ರಿ, ಎದ್ರ ಸಮಸ್ಯೆ ಅದ? ಯಾಕೆ ಇಷ್ಟೊಂದು ರೈತರಿಗಾಗಲಿ ಯಾರಿಗೇ ಆಗಲಿ ಎಲ್ಲರಿಗೆ ಯಾಕೆ ನಿಮ್ಮಿಂದ ತೊಂದರೆ ಆಗಾಕತ್ತದ? ನಾ ಮೊನ್ನೆ ಆದ್ರೂ ಕೊಡೆಕಲ್ನಾಗ ಒಂದು ಹೇಳಿನಿ, ನಿಮಗೆ ಏನು ತೊಂದರೆ ಅಲ್ಲ, ನಿಮಗೆ ತೊಂದರೆ ಇರೋದು ನಿಮ್ಮ ಲೈನ್ಮನ್ಗಳಿಂದ. ಸಮಸ್ಯೆ ಹೆಂಗಾಗ್ಯದ ಅಂತಂದ್ರ, ಮೊನ್ನೆ KIB ಅಧಿಕಾರಿಗಳು ಬಹಳ ಸೂಕ್ಷ್ಮವಾಗಿ ನಮ್ಮ ನಾಯಕರು, ನಮ್ಮ ಹಿರಿಯರು, ರೈತ ಬಾಂಧವರು ಶಾಂತಿಯುತವಾಗಿ ಹೋರಾಟವನ್ನ ಮಾಡೋಣ. ಯಾಕಂದ್ರೆ ನಮಗ್ ಬೇಕಾಗಿರೋದು ಕರೆಂಟ್ ಮತ್ತು ನೀರು. ಯಾವುದೇ ಉದ್ರೇಕದ ಹೋರಾಟ ನಮಗ್ ಬೇಕಾಗಿಲ್ಲ. ನಮ್ಮ ರೈತರಿಗೆ ಸರಿಯಾದ ಕರೆಂಟ್ ಕೊಡಿ. ರಾತ್ರಿ 12 ಗಂಟೆ ಕರೆಂಟ್ ಕೊಡ್ತೀರಿ, ರಾತ್ರಿ ರೈತ ಹೋಗಿ ರಾತ್ರಿ 12 ಗಂಟೆ ಕರೆಂಟ್ ಬರ್ತದ ಅಂತೇಳಿ ಕೆನಾಲ್ ಮೇಲೆ ಹಳ್ಳದ ಹತ್ರ ಪಕ್ಕದ ಹತ್ರ ಕೊಡ್ಬೇಕಾದ್ರೆ ಹಾವು, ಚೇಳುಗಳು, ದೊಡ್ಡ ಪ್ರಾಣಿಗಳು ಬರ್ತಾ ಇದಾವೆ. ಭಯದ ವಾತಾವರಣ ಆಗಿದೆ. ಅವ್ರಿಗೆ ಹೆಂಡ್ರ ಮಕ್ಕಳಿದ್ದಾರೆ. ಅದನ್ನ ಅಧಿಕಾರಿಗಳು ತಿಳ್ಕೋಬೇಕು. AC ರೂಮಲ್ಲಿ ಕುತ್ಕೊಂಡು ರಾತ್ರಿ 12ಕ್ಕೆ ಬಂದು ನೀವು ಅಂದಂಗ ಕರೆಂಟ್ ಕೊಟ್ಟಾಗ ನಾವು ಹೋಗಬೇಕು. ನೀವು ಮುಂಜಾನೆ ಬರ್ತದೆ, ಮುಂಜಾನೆ ಹೋಗ್ಬೇಕು. ನಾವೇನ್ ನಿಮಗೆ ಹುಟ್ಟಿದ್ದೇವೆ, ಏನ್ ನಮ್ಮ ತಂದೆ ತಾಯಿ ಹುಟ್ಟಿದ್ದೇವೆ? ಅದನ್ನ ಮೊದಲು ಸರಿಯಾಗಿ ಅಧಿಕಾರಿಗಳು ಹೇಳಬೇಕು. ಇದನ್ನ ಈ ಹೋರಾಟವನ್ನ ಬಹಳ ಸೂಕ್ಷ್ಮವಾಗಿ ತಾವು ತಿಳ್ಕೊಂಡು ನಮ್ಮ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ನರಸಿಂಹನಾಯಕ ರಾಜೀವ್ ಗೌಡ್ರಣ್ಣವರ
ಸಹೋದರಾಗಿರ್ತಕ್ಕಂಥ ಯುವ ನಾಯಕರಾಗಿರ್ತಕ್ಕಂಥ ಶ್ರೀಯುತ ಬಬ್ಲುಗೌಡ ಅಣ್ಣನವರ ನೇತೃತ್ವದಲ್ಲಿ ಈ ಒಂದು ಶಾಂತಿಯುತ ಹೋರಾಟವಾಗಿದೆ. ಇದನ್ನ ಬಹಳ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಂಡು ಇದಕ್ಕೆ ಸರಿಯಾಗಿ ರೈತರಿಗೆ ಸರಿಯಾದ ಸಮಯಕ್ಕೆ ನೀವು ವಿದ್ಯುತ್ತನ್ನ ಪೂರೈಕೆ ಮಾಡಬೇಕು. ಸರಿಯಾದ ದಿನಮಾನಗಳಲ್ಲಿ ನೀವು ವಿದ್ಯುತ್ತನ್ನ ಪೂರೈಕೆ ಮಾಡದೇ ಇದ್ರೆ ಮುಂದಿನ ದಿನಮಾನಗಳಲ್ಲಿ ನಮ್ಮ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ನರಸಿಂಹನಾಯಕ್ ರಾಜೀವ್ ಗೌಡರ ನೇತೃತ್ವದಲ್ಲಿ ನಿಮ್ಮ ಕೆಬಿ ಅಧಿಕಾರಿ ಹುಣಸಗಿ ಪಟ್ಟಣದಲ್ಲಿ ಬಂದು ನಿಮ್ಮ ಅಧಿಕಾರದ ಕಟ್ಟಡವನ್ನ ಮತ್ತು ನಿಮ್ಮನ್ನ ಕೂಡ ಮುಂದಿನ ದಿನಮಾನಗಳಲ್ಲಿ ದೊಡ್ಡ ಪ್ರತಿಭಟನೆಯನ್ನ ಮಾಡಿ ನಿಮ್ಗೆ ತಕ್ಕ ಶಾಸ್ತಿಯನ್ನ ರೈತರ ಪರವಾಗಿ ಮಾಡ್ತೇವೆ ಅಂತಕ್ಕಂಥ ಎಚ್ಚರಿಕೆಯನ್ನ ಈ ಸಂದರ್ಭದಲ್ಲಿ ಕೊಡ್ಲಿಕ್ಕೆ ಬಯಸ್ತೇನೆ. ಹಾಗಾಗಿ ನಮ್ಮ ನಾಯಕರು ಈಗ ಸನ್ಮಾನ್ಯ ಬಬ್ಲುಗೌಡರವರು ಬಂದಿದ್ದಾರೆ. ಈ ಮನವಿಗೆ ತಾವು ಸ್ವೀಕಾರವನ್ನು ಮಾಡಿ ನಿಮ್ಮ ಅನಿಸಿಕೆಯನ್ನ ಬಹಳ ರೈತರಿಗೆ ಸ್ಪಷ್ಟವಾಗಿ ಹೇಳಬೇಕು, ಸಂದೇಶವನ್ನು ನೀಡಬೇಕಂತೇಳಿ ನಮ್ಮ ನಾಯಕರ ಪರವಾಗಿ ನನ್ನ ಮಾತಾಡಲು ಅವಕಾಶ ಮಾಡಿಕೊಟ್ಟಂತ ನಮ್ಮೆಲ್ಲ ಗ್ರಾಮದ ಎಲ್ಲ ಗುರು ಹಿರಿಯರಿಗೂ ನಮ್ಮ ರೈತ ಬಾಂಧವರಿಗೆ ಹೇಳಿ ನಾನು 2 ಮಾತುಗಳನ್ನ ವಿರಾಮ ಕೊಡ್ತೇನೆ. ಜೈ ಹಿಂದ್ ಜೈ ಕರ್ನಾಟಕ ಮಾತೆ. ಈ ಮುಂದಿನ ಕಾರ್ಯಕ್ರಮವನ್ನು ನಮ್ಮ ರಮೇಶಣ್ಣ ಕುಳಿಯವರು ನೆರವೇರಿಸ್ತಾರೆ. ಒಂದು ಅರ್ಥಗರ್ಭಿತವಾಗಿ ಮಾತಾಡಿದಂತ ಮನೆ ಶೇಖರ್ ಅವರಿಗೆ ಧನ್ಯವಾದಗಳು. ಈಗಾಗಲೇ ಕರೆಂಟಿನ ಮತ್ತು ನೀರಿನ ಅಭಾವ, ಅದರ ಜೊತೆಗೆ ಕರೆಂಟಿನ ವ್ಯವಸ್ಥೆ ಈ ರೀತಿ ಇದೆ ಅಂತ ಈಗಾಗಲೇ ಅಧಿಕಾರಿ ವರ್ಗಕ್ಕೆ ಮನ್ನಣೆ ಆಗಿದೆ. 365 ದಿನಗಳ ಕಾಲ ನಮ್ಗೆ ಇದೇ ಕಷ್ಟ. ಒಂದು ದಿನ ಕೂಡ ನಾವು ಪ್ರತಿಭಟನೆ ಮಾಡಿಲ್ಲ. ಆ ಪ್ರತಿಭಟನೆಯ ಈ ಒಂದು ಶಾಂತಿಯುತ ಪ್ರತಿಭಟನೆಗೆ ಮನೆ ಬಬ್ಲುಗೌಡನವರು 1-2 ಮಾತಾಡಬೇಕಂತ ನಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೀನಿ.